ಹಲೋ ಫ್ರೆಂಡ್ಸ್, ದಿನ ಚುರುಕಾಗಿ ಉಲ್ಲಾಸವಂತವಾಗಿ ಇರೋಕೆ ಬೆಳಿಗ್ಗೆ ತಗೊಳ್ಬೇಕಾದಂತ ಬ್ರೇಕ್ಫಾಸ್ಟ್ ತುಂಬಾ ಕೀಲಕ. ಯಾಕಂದ್ರೆ ನಾವು ಬೆಳಿಗ್ಗೆದ್ದು ತಗೊಳ್ಳುವಂತ ಆಹಾರನೇ ನಾವು ದಿನಪೂರ್ತಿ ಚುರುಕಾಗಿ ಇರೋಕೆ ಬೇಕಾದಂತ ಶಕ್ತಿನ ಅದು ಕೊಡತ್ತೆ. ಆದ್ರಿಂದ ಬೆಳಿಗ್ಗೆತ್ತು ಈಗ ನಾನು ಹೇಳುವಂತ ಆಹಾರಗಳನ್ನ ತಗೊಳ್ಳೋದ್ರಿಂದ ದಿನಪೂರ್ತಿ ಉಲ್ಲಾಸವಾಗಿ ಶಕ್ತಿವಂತವಾಗಿ ಇರ್ಬೋದು. ಇನ್ನೂ ಲೇಟ್ ಮಾಡದೆ ಅದೇನ್ ವಿಷಯ ಅನ್ನೋದನ್ನ ಹೋಗಿ ನೋಡೋಣ ಬನ್ನಿ. ದಿನಪೂರ್ತಿ ಉಲ್ಲಾಸವಾಗಿ ಮತ್ತು ಶಕ್ತಿವಂತವಾಗಿ ಇರೋದಕ್ಕಾಗಿ ಬೆಳಿಗ್ಗೆತ್ತು ತಗೊಳ್ಳುವ ಆಹಾರಗಳಲ್ಲಿ ಹಣ್ಣುಗಳು ಕೂಡ ಒಂದು. ಹಣ್ಣುಗಳಲ್ಲಿ ಕ್ಯಾಲರೀಸ್ ಕಮ್ಮಿಯಾಗಿರುತ್ತೆ ಮತ್ತು ಫೈಬರ್ಸ್ ಮತ್ತು ವಿಟಮಿನ್ಸ್, ಖನಿಜಗಳು ಮತ್ತು ನ್ಯಾಚುರಲ್ ಶುಗರ್ಸ್ ಜಾಸ್ತಿಯಾಗಿರುತ್ತೆ. ಹಣ್ಣಲ್ಲಿರುವಂತ ಫೈಬರ್ ನಮ್ಮ ಮೈಯಲ್ಲಿರುವಂತ ಶುಗರ್ ಲೆವೆಲ್ಸ್ ನ ಕಂಟ್ರೋಲ್ ಅಲ್ಲಿ ಇಡತ್ತೆ. ಅದರಿಂದ ನಮಗೆ ಸ್ಥಿರವಾದ ಶಕ್ತಿ ಸಿಗುತ್ತೆ. ಬೆಳಿಗ್ಗೆತ್ತಲ್ಲಿ ತಗೊಳ್ಬೇಕಾದಂತ ಫ್ರೂಟ್ಸ್ ಕಿವಿ, ಚೆರ್ರಿ, ಪಪಾಯ, ಲಿಚಿ, ಸ್ಟ್ರಾಬೆರಿ, ಗೋವಾ, ಆಪಲ್, ಬನಾನಾ. ಈ ಎಲ್ಲ ಹಣ್ಣಿನಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಪುಷ್ಕಳವಾಗಿ ಇರುತ್ತೆ. ಆದ್ರಿಂದ ಇದು ಹಾರ್ಟ್ ಡಿಸೀಸಸ್ ಮತ್ತು ದೀರ್ಘಕಾಲಿಕ ವ್ಯಾಧಿಗಳನ್ನ ನಿವಾರಿಸುತ್ತೆ. ಮುಖ್ಯವಾಗಿ ವೃದ್ಧಾಪ್ಯವನ್ನು ನಿವಾರಿಸುತ್ತೆ. ಫ್ರೂಟ್ ಜ್ಯೂಸ್ಗಿಂತ ಫ್ರೂಟ್ ಅನ್ನ ತಗೊಳ್ಳೋದು ಒಳ್ಳೇದು. ಯಾಕಂದ್ರೆ ಇದರಲ್ಲಿ ಫೈಬರ್ ಜಾಸ್ತಿಯಾಗಿ ಇರುತ್ತೆ. ಸಲಾಡ್ಸ್ ಅಂದ್ರೆ ಇಷ್ಟ ಇಲ್ಲದೆ ಇರುವವರು ಬನಾನಾ ಓಟ್ ಮೀಲ್ಸ್ ನ ಕೂಡ ತಗೋಬಹುದು. ನಮ್ಮೆಲ್ರಿಗೂ ಬೆಳಿಗ್ಗೆ ಎದ್ದ ತಕ್ಷಣ ಟೀ ಅಥವಾ ಕಾಫಿ ಕುಡಿಯುವ ಅಭ್ಯಾಸವಿರುತ್ತೆ. ಏನೋ ಆ ತರ ಅಭ್ಯಾಸ ಆಗ್ಬಿಟ್ಟಿದೆ ಟೀ ಕಾಫಿಯ ಜೊತೆ. ಬೆಳಿಗ್ಗೆ ಎದ್ದ ತಕ್ಷಣ ಟೀ ಅಥವಾ ಕಾಫಿಯ ಕುಡಿಯೋದ್ರಿಂದ ಬ್ಲಾಕ್ ಟೀ ಕುಡಿಯೋದು ತುಂಬಾ ಉಪಯೋಗಕರ ಅಂತ ಅಧ್ಯಯನಗಳು ಸೂಚಿಸ್ತಾ ಇದೆ. ಮುಖ್ಯವಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಬರುವಂತ ಬದ್ಧಕವನ್ನು ತೊಲಗಿಸಿ ಚುರುಕಾಗಿ ಇರೋಕೆ ಸಹಾಯ ಮಾಡುತ್ತೆ. ಬ್ಲಾಕ್ ಟೀ ಅಲ್ಲಿರುವಂತ ಆಂಟಿ ಆಕ್ಸಿಡೆಂಟ್ಸ್ ಕೆಟ್ಟ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡಿ ಹಾರ್ಟಿಗೆ ಒಳ್ಳೇದನ್ನ ಮಾಡುತ್ತೆ. ಬೆಳಿಗ್ಗೆ ತಗೊಳ್ಳುವಂತ ಆಹಾರದಲ್ಲಿ ನಾವು ನೋಡಿದ್ರೆ ನಟ್ಸ್ ಕೂಡ ಒಳ್ಳೇದೇ. ನಟ್ಸ್ ನ ತಿನ್ನೋದು ಹಾರ್ಟಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಸ್ಟ್ರೋಕ್ಸ್ ಮತ್ತು ಹಾರ್ಟ್ ಅಟ್ಯಾಕ್ ತರಹದ ಹಾರ್ಟ್ ರಿಲೇಟೆಡ್ ಡಿಸೀಸಸ್ ನ ನಿವಾರಿಸೋಕೆ ತುಂಬಾ ಸಹಾಯ ಮಾಡುತ್ತೆ. ಅದರಿಂದ ಬೆಳಿಗ್ಗೆ ಹೊತ್ತಿನಲ್ಲಿ ನೀರಲ್ಲಿ ಬದಲಿಸಿದ ನಟ್ಸ್ ಅನ್ನ ತಗೊಳ್ಳಿ. ಈ ತರದ ಅಪಾಯಕರವಾದ ವ್ಯಾಧಿಗಳನ್ನ ದೂರವಾಗಿ ಇಡೋಕೆ ಟ್ರೈ ಮಾಡಿ. ಈಗ ಕೊನೆಯದಾಗಿ ಎಗ್ಸ್. ಬೇಯಿಸಿಟ್ಟ ಎಗ್ಸ್ ನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿ ತಗೊಂಡ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ನಿಪುಣರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇದು ಕಂಡರಗಳ ಇಂಪ್ರೂವ್ಮೆಂಟ್ಗೆ ಮತ್ತು ನಿರ್ವಹಣೆಗೆ ಬೇಕಾದಂತ ಪ್ರೋಟೀನ್ ಅದು ಕೊಡತ್ತೆ. ಆಮೇಲೆ ಎಗ್ಸ್ ಒಳಗೆ ಇರುವಂತ ಲುಟಿನ್ ಮತ್ತು ಜಿಯಾಕ್ಸಿನ್ ಆಂಟಿ ಆಕ್ಸಿಡೆಂಟ್ಸ್ ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಆಮೇಲೆ ಚರ್ಮ, ಕಾಲೆಯ, ಹಾರ್ಟಿಗೆ ಬೇಕಾದಂತ ಒಳ್ಳೇದನ್ನು ಇದು ಮಾಡುತ್ತೆ. ಎಗ್ಸ್ ನಲ್ಲಿ ಕೋಲಿನ್ ಅನ್ನೋ ಒಂದು ಪ್ರತ್ಯೇಕವಾದ ಪದಾರ್ಥ ಇರತ್ತೆ. ಇದು ಕೊಬ್ಬನ್ನ ಜೀವಕ್ರಿಯೆ ಮಾಡೋದು, ಕಣತ್ವಜಗಳನ್ನ ಆರೋಗ್ಯವಾಗಿ ಇರೋಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಬ್ರೈನ್ ಡೆವಲಪ್ಮೆಂಟ್ಗೆ ಮತ್ತು ಜ್ಞಾಪಕ ಶಕ್ತಿ ಇಂಪ್ರೂವ್ ಆಗೋಕೆ ಸಹಾಯವಾಗುತ್ತೆ. ಅದರಿಂದ ಬೆಳಿಗ್ಗೆ ಹೊತ್ತು ಎಣ್ಣೆಲ್ಲಿ ಮಾಡಿದಂತ ಬ್ರೇಕ್ಫಾಸ್ಟ್ ಅಲ್ಲದೆ ಈ ತರದ ಆಹಾರವನ್ನು ತಗೊಂಡು ದಿನಪೂರ್ತಿ ಚುರುಕಾಗಿ ಮತ್ತು ಆರೋಗ್ಯವಾಗಿ ಇರೋ ಅಭ್ಯಾಸವನ್ನ ಮಾಡ್ಕೊಳ್ಳೋಣ. ಆದರೆ ನಾವು ತಗೊಳ್ಳುವಂತ ಮೋತಾದನ್ನು ಕೂಡ ನೆನಪಿಟ್ಕೋಬೇಕು. ಗಮನಿಸಿ, ಈ ವಿಡಿಯೋದಲ್ಲಿ ಕೊಟ್ಟಿರುವಂತ ಸಮಾಚಾರ ಯಾವ ತರದ ವೈದ್ಯ ಚಿಕಿತ್ಸೆಗೂ ಪ್ರತ್ಯಾಮ್ನಾಯ ಅಲ್ಲ. ಅದೇ ತರ ನಿಮ್ಮ ಆರೋಗ್ಯ ಪರಿಸ್ಥಿತಿನ ನೋಡ್ಕೊಂಡು ವೈದ್ಯರ ಹತ್ರ ಮಾತಾಡಿ ಈ ಸಲಹೆಗಳನ್ನ ಪಾಟಿಸಬೇಕು ಅನ್ನೋದು ಮರಿಬಾರದು.